ಹಲೋ ಮೂವಿ ಫ್ಯಾನ್ಸ್, ಒಂದು ಪ್ಯೂರ್ ಲವ್ ಸ್ಟೋರಿ ಮೇಲೆ ಬೇಸ್ ಮಾಡಿ ತುಂಬ ದಿನಗಳೇ ಆಗ್ಬಿಡ್ತು ಅಂತ ಅನ್ಬೋದು. ಆ ಥರ ಮೂವೀಸ್ಗಳು ನೋಡಿ ಹಾಗೆ ಈಗ ಹೊಸ ಒಂದು ಮೂವಿ ಬರ್ತಾ ಇದೆ. ಹಾಗೆ ಆ ಮೂವಿ ಟ್ರೈಲರಲ್ಲೇ ಸಖತ್ ಇಂಪ್ರೆಸಿವ್ ಆಗಿ ಹಲವಾರು ವಿಚಾರಗಳು ತೋರಿಸಿದ್ದಾರೆ ಅಂತ ಅನ್ಬೋದು. ಹಾಗೆ ನಾನು ಯಾವ ಮೂವಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಇಬ್ಬನಿ ತಬ್ಬಿದ ಎಲೆಯಲ್ಲಿ ಅಂತ ಅನ್ಬೋದು. ಹಾಗೆ ಮೂವಿಯ ರಿಲೀಸಿಂಗ್ ಡೇಟ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಈ ಟ್ರೈಲರಲ್ಲಿ ನೋಡಿ ನನಗೇನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ಅನ್ನೋದನ್ನು ಈ ರಿವ್ಯೂಯಲ್ಲಿ ತಿಳಿಸ್ಕೊಡ್ತೀನಿ. ರಿವ್ಯೂ ಹೋಗಿಂತ ಮುಂಚೆ ತುಂಬ ಜನ ನನ್ನ ವೀಡಿಯೋಸ್ಗಳನ್ನು ನೋಡ್ತಾ ಇದ್ದೀರಾ. ಈ ರಿವ್ಯೂಸ್ ಎಲ್ಲ ನಿಮಗೆ ಅನಿಸ್ತಾರೆ. ಈ ವಿಡಿಯೋನ ಇಷ್ಟ ಆಯ್ತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ. ನನ್ನನ್ನು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಫಾಲೋ ಮಾಡ್ಬೋದು. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೆ ಟ್ರೈಲರ್ನ ಡ್ಯೂರೇಷನ್ ವಿಚಾರಕ್ಕೆ ಬಂದರೆ 3 minutes 39 seconds ಇದೆ ಅಂತ ಅನ್ಬೋದು. ಹಾಗೆ ಟ್ರೈಲರ್ನ ಸ್ಟೋರಿ ವಿಚಾರಕ್ಕೆ ಬಂದರೆ ನಮ್ಮ ಕಥಾನಾಯಕ ಒಂದು ಕ್ರಿಕೆಟ್ ಪ್ಲೇಯರ್ ಆಗಿರ್ತಾರೆ ಅಂತ ಅನ್ಬೋದು. ಅವರು ಗ್ರೌಂಡ್ ಒಳಗಡೆನೂ ಅಗ್ರೆಷನ್ನು, ಗ್ರೌಂಡ್ ಆಚೆನೂ ಅಗ್ರೆಷನ್ ಅಂತ ಅನ್ಬೋದು. ಆದರೆ ಒಂದು ಹುಡುಗಿನ ನೋಡಿದ ತಕ್ಷಣ ಲವ್ ಅಟ್ ಫಸ್ಟ್ ಸೈಟ್ ಆಗ್ಬಿಡುತ್ತೆ ಅಂತ ಅನ್ಬೋದು. ಆ ಹುಡುಗಿಗೋಸ್ಕರ ಏನೇನೋ ಪ್ರಯತ್ನಗಳು ಮಾಡ್ತಾ ಇರ್ತಾರೆ. ಆದರೆ ಅಚಾನಕ್ಕಾಗಿ ಅವರ ಜೀವನದಲ್ಲಿ ಒಂದು ಆಕ್ಸಿಡೆಂಟ್ ನಡೆಯುತ್ತೆ. ಅದರಿಂದ ಹಳೆಯ ವಿಚಾರಗಳೆಲ್ಲ ಮರ್ತೋಗ್ತಾರೆ. ಹಾಗೆ ಒಂದು ಹುಡುಗಿಯ ಜೊತೆನೋ ಮದುವೆ ಆಗತ್ತೆ ಅಂತ ಅನ್ಬೋದು. ಆದರೆ ಆ ಹಳೆ ಹುಡುಗಿಯ ನೆನಪುಗಳು ಕಾಡ್ತಾನೆ ಇರೋದ್ರಿಂದ ನಮ್ಮ ಹೀರೋಗೆ ಆ ಹುಡುಗಿನ ಹುಡುಕೊಂಡು ಹೋಗ್ತಾರೆ. ಆ ಹುಡುಗಿ ಸಿಗ್ತಾರ, ಇಲ್ಲ ಕಥೆಯಲ್ಲಿ ಬೇರೆ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳು ಇದೆಯಾ ಅನ್ನೋದನ್ನೆಲ್ಲ ನಾವು ತಿಳ್ಕೊಬೇಕಂದ್ರೆ ಈ ಮೂವಿ ರಿಲೀಸ್ ಆಗೋ ತನಕ ಕಾಯಬೇಕು. ಹಾಗೆ ನನಗೆ ಇಷ್ಟ ಆಗಿದ್ದ ವಿಚಾರಕ್ಕೆ ಬಂದರೆ ಆ ವಿಜುವಲೈಸೇಷನ್ನು, ಆ ಮೈನ್ಯೂಟ್ EFX ವರ್ಕ್ಗಳು ಸಖತ್ ಬ್ಯೂಟಿಫುಲ್ ಆಗಿ ಅನಿಸುತ್ತೆ ಅಂತ ಅನ್ಬೋದು. ಹಾಗೆ ಆ ಟ್ರೈಲರ್ನ ಇನ್ನೂ ಬೆಟರಾಗಿ ಮಾಡಿದಂದರೆ ಈ ವಿಜುವಲೈಸೇಷನ್ನೇ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ತೀನಿ. ಅದ್ರ ಜೊತೆ ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗಳು, ಆ ಸೌಂಡ್ ಡಿಸೈನಿಂಗ್ಸ್ಗಳು ಸಖತ್ ಆಸಮ್ ಆಗಿತ್ತು ಅಂತ ಅನ್ಬೋದು. ಹಾಗೆ ನನಗೆ ಇನ್ನೂ ಮೇಜರಾಗಿ ಇಷ್ಟ ಆಗಿದ್ದಂದರೆ ಆ ಕ್ಯಾರೆಕ್ಟರೈಸೇಷನ್ನ ಮಾಡಿರೋದು. ಹೀರೋನ ಕ್ಯಾರೆಕ್ಟರ್ ಸಖತ್ ಇಂಪ್ರೆಸಿವ್ ಆಗಿದೆ. ಹೀರೋಯಿನ್ನ ಪಾತ್ರನೂ ರಿವೀಲ್ ಮಾಡಿರೋದು ಬ್ಯೂಟಿಫುಲ್ ಆಗಿದೆ ಅಂತ ಅನ್ಬೋದು. ಇನ್ನು ಸಪೋರ್ಟಿಂಗ್ ರೋಲ್ಸ್ಗಳ ಪಾತ್ರನೂ ರಿವೀಲ್ ಮಾಡಿದರೆ ನೋಡೋದಕ್ಕೆ ಸಖತ್ ಇಂಪ್ರೆಸಿವ್ ಆಗಿದೆ ಎಲ್ಲ ಪಾತ್ರಗಳು ಅಂತ ಹೇಳ್ಬೋದು. ಹಾಗೆ ನನಗೆ ಇದರಲ್ಲಿ ಡೈಲಾಗ್ಸ್ಗಳು ಸಖತ್ ಬ್ಯೂಟಿಫುಲ್ ಆಗಿ ಕೇಳೋದಕ್ಕೆ ಮಧುರವಾಗೂ ಇತ್ತು ಅಂತ ಅನ್ಬೋದು. ಹಾಗೆ ಆ ಲವ್ನ ಫೀಲ್ ಮಾಡೋ ರೀತಿ ಹಲವಾರು ವಿಚಾರಗಳು ಡೈಲಾಗ್ಸ್ಗಳಲ್ಲಿ ಬರ್ಕೊಂಡಿದ್ದಾರೆ. ಅದು ಸಖತ್ ಇಂಪ್ರೆಸಿವ್ ಆಗಿ ಅನಿಸುತ್ತೆ ಅಂತ ಅನ್ಬೋದು. ಹಾಗೆ ನನಗೆ ಇದರಲ್ಲಿ ಮೇಜರಾಗಿ ಇನ್ನೊಂದು ಪ್ಲಸ್ ಪಾಯಿಂಟ್ ಅನಿಸಿದಂದರೆ ಹೀರೋ ಮತ್ತು ಹೀರೋಯಿನ್ ಇಬ್ಬರ ಒಂದು ಕೆಮಿಸ್ಟ್ರಿ ಅಂತ ಅನ್ಬೋದು. ಹಾಗೆ ಅದು ಸಖತ್ ಹೊಸತನವಾಗಿ ಫೀಲ್ ಆಗುತ್ತೆ ಟ್ರೈಲರ್ ನೋಡ್ತಾ ಅಂತ ಅನ್ಬೋದು. ಅದ್ರ ಜೊತೆ ಸಾಂಗ್ಸ್ಗಳೆಲ್ಲ ರಿಲೀಸ್ ಮಾಡಿದ್ದಾರೆ. ಅದ್ರ ಕೇಳೋದಕ್ಕೆಲ್ಲ ಸಖತ್ ಬ್ಯೂಟಿಫುಲ್ ಆಗಿ ಅನಿಸ್ತಾ ಇದೆ ಅಂತ ಅನ್ಬೋದು. ಹಾಗೆ ಮೂವಿಯ ರಿಲೀಸಿಂಗ್ ಡೇಟು 5ನೇ ತಾರೀಕು ಸೆಪ್ಟೆಂಬರ್ಗೆ ರಿಲೀಸ್ ಮಾಡ್ತಾ ಇದ್ದಾರೆ. ನೀವಿನ್ನೂ ಈ ಟ್ರೈಲರ್ನ ಚೆಕ್ಔಟ್ ಮಾಡಿಲ್ಲ ಅಂದರೆ ಹೋಗಿ ಒಂದು ಸತಿ ಚೆಕ್ಔಟ್ ಮಾಡಿ. ನಿಮಗೇನಿಸ್ತು ಈ ಟ್ರೈಲರ್ನ ನೋಡಿ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ರಿವ್ಯೂ ನಿಮಗೆ ಆನರ್ಸ್ ಅಂದರೆ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಮುಂದಿನ ರಿವ್ಯೂಯಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ಚಾನಲ್ಗೆ ಸ್ಟೇ ಟ್ಯೂನ್ ಆಗಿರಿ.